ಹಾಗಿದ್ರೆ ಈ ನಕಲಿ ಔಷಧಿ ತಯಾರಿಕೆ ಜಾಲ ಹೇಗೆ ನಡೀತಾ ಇತ್ತು? ಈ ದಂಧೆ ಎಲ್ಲೆಲ್ಲಿ ಹರಡಿದೆ? ಪೊಲೀಸರು ಪತ್ತೆ ಹಚ್ಚಿದ್ದಾದ್ರೂ ಹೇಗೆ? ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರು ಕೂಗಳತೆ ದೂರದಲ್ಲೇ ನಕಲಿ ಔಷಧ ಜಾಲ. 6 ಕೋಟಿ ಮೌಲ್ಯದ ಔಷಧಿ ವಶಕ್ಕೆ ಕಿಂಗ್ ಪಿನ್ಗೆ ಬಲೆ. ಬೆಂಗಳೂರಲ್ಲಿ ಹೋಟೆಲ್ ರೆಸ್ಟೋರೆಂಟ್ಗಳ ಕಿಚನ್ ಜಾಲಾಡ್ತಾ ಇರೋ ಆಹಾರ ಇಲಾಖೆ ಅಧಿಕಾರಿಗಳು ನಿನ್ನೆ ಮತ್ತೊಂದು ಬೇಟೆ ಆಡಿದ್ದಾರೆ. ನಕಲಿ ಔಷಧ ತಯಾರಿಕಾ ಅಡ್ಡೆ ಮೇಲೆ ಆಹಾರ ಇಲಾಖೆ ಮತ್ತು ಔಷಧ ಆಡಳಿತ ವಿಭಾಗದ ಅಧಿಕಾರಿಗಳು ರೈಡ್ ಮಾಡಿದ್ರು. Hotel Management with AI. Join IIHM, International Institute of Hotel Management. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಸಮೀಪದ ಸಿಕೆ ತಾಂಡ್ಯ ಗ್ರಾಮದ ಫಾರ್ಮ್ ಹೌಸ್ ಸಾಮಾನ್ಯ ತೋಟದ ಮನೆಯಂತಿರುವ ಇದರ ಒಳಗೆ ನಡೀತಾ ಇದ್ದಿದ್ದು ಕೋಟ್ಯಂತರ ರೂಪಾಯಿ ಮೌಲ್ಯದ ನಕಲಿ ಔಷಧ ತಯಾರಿಕೆ ದಂಧೆ. ಈ ಒಂದು ನಕಲಿ ಔಷಧಿಗಳನ್ನ ತಯಾರಿಸಿದಂತ ಅಡ್ಡದ ಬಳಿ ನಾನಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂತಹ ಒಂದು ಫಾರ್ಮ್ ಹೌಸ್. ಅಂದ್ರೆ ಚೇತನ್ ಅಂತ ಆರೋಪಿ, ಆತ ಇದನ್ನ ಲೀಸಿಗೆ ಪಡ್ಕೊಂಡು ಇಲ್ಲಿ ನಕಲಿ ಔಷಧಿಗಳನ್ನ ಕೂಡ ತಯಾರಿಸ್ತಿರುವಂತದ್ದು ಬೆಳಕಿಗೆ ಬರುತ್ತೆ. ಬಹಳ ಪ್ರಮುಖವಾಗಿ ಹೊರದೇಶದ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ನಕಲಿ ಅಂದ್ರೆ ಅಲ್ಲಿನ ಸ್ಟಿಕ್ಕರ್ಗಳನ್ನ ಅಂಟಿಸಿ ಮಾರಾಟ ಮಾಡ್ತಾ ಇದ್ರು. ತಾವರೆಕೆರೆ ಪೊಲೀಸರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಔಷಧಿಗಳು ಕೂಡ, ನಕಲಿ ಔಷಧಿಗಳು ಕೂಡ ಪತ್ತೆಯಾಗುತ್ತೆ. ದಾಳಿ ವೇಳೆ ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅಂದಹಾಗೆ ಸ್ಥಳೀಯರೊಬ್ಬರಿಗೆ ಸೇರಿದ ಫಾರ್ಮ್ ಹೌಸ್ ಅನ್ನ ಲೀಸಿಗೆ ಪಡೆದಿದ್ದ ಬೆಂಗಳೂರು ಮೂಲದ ಚೇತನ್ ಎಂಬಾತ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ದುಬಾರಿ ಔಷಧಗಳನ್ನ ನಕಲಿ ರೂಪದಲ್ಲಿ ತಯಾರಿಸ್ತಾ ಇದ್ರು. ಫೈಜರ್ ಕಂಪನಿಯ ಹೆಸರಿನ ಲೇಬಲ್ಗಳನ್ನು ಅಂಟಿಸಿ ಮಾರುಕಟ್ಟೆಗೆ ಮಾರಾಟ ಮಾಡ್ತಾ ಇದ್ರು. ಕೇವಲ 600 ರೂಪಾಯಿ ಮೌಲ್ಯದ ಔಷಧಕ್ಕೆ 6,000ದಿಂದ 8,000ದವರೆಗೆ ಬೆಲೆ ನಿಗದಿ ಮಾಡಿ ವಿವಿಧೆಡೆ ಮಾರಾಟ ಮಾಡಲಾಗ್ತಿತ್ತು ಎನ್ನಲಾಗಿದೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು, ಇದು ಫೇಜರ್ ಕಂಪನಿಯ ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿರುವಂತದ್ದು ಇಲ್ಲಿ ದೃಶ್ಯ ಇದೆ. ಇದು ಫಾರಿನ್ ಬೇಸ್ಡ್ ಕಂಪನಿ. ಇದು ಇರುವಂತದ್ದು ಕೂಡ ಆಸ್ಟ್ರೇಲಿಯಾದಲ್ಲಿ. ಅಲ್ಲಿಯ ಒಂದು ಪ್ರತಿಷ್ಠಿತ ಕಂಪನಿಯ ಹೆಸರನ್ನ ಬಳಸ್ಕೊಂಡು ಇಲ್ಲಿ ನಕಲಿಯಾಗಿ ತಯಾರಿಸ್ತಿದ್ರು. ಅಂದ್ರೆ ಇಲ್ಲಿ ಪೌಡರ್ಗಳನ್ನ ಈ ಒಂದು ಬಾಟಲ್ಗೆ ತುಂಬಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಗೂ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬ ಆರೋಪಿಯನ್ನು ಕೂಡ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಪ್ರಕರಣದ ಜಾಡು ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳಿಗೂ ಹಬ್ಬಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಈ ಒಂದು ಬಾಟಲ್ಗಳಿಗೆ ಪೌಡರ್ಗಳನ್ನ ತುಂಬಿ ಮಾರಾಟ ಮಾಡ್ತಿರುವಂತದ್ದು ಕೂಡ ತಿಳಿದು ಬರುತ್ತೆ. ಈಗಾಗಲೇ ಅಪಾರ ಪ್ರಮಾಣದ ಸುಮಾರು 6 ಕೋಟಿ ರು ಮೌಲ್ಯದ ಕಚ್ಚಾ ವಸ್ತುಗಳನ್ನ ಮತ್ತೆ ಇಲ್ಲಿ ಔಷಧಿಗಳನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದು ಆ ಒಂದು ಎಕ್ಸ್ಪೈರಿ ಔಷಧಿಗಳನ್ನ ಏನಿರುತ್ತೆ ಅದನ್ನ ತೆಗೆದು ಹೊಸ ಲೇಬಲ್ಗಳನ್ನ ಕೂಡ ಅಂಟಿಸಿ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಪ್ರಕರಣದ ಸಂಬಂಧ ಒಬ್ಬ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಪ್ರಮುಖ ಆರೋಪಿ ಚೇತನ್ಗಾಗಿ ಬಲೆ ಬೀಸಿದ್ದಾರೆ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ, ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಅಂತೂ ಆಹಾರ ಆರೋಗ್ಯ ಕ್ಷೇತ್ರದಲ್ಲಿನ ಸುಧಾರಣೆಗಾಗಿ ಭರ್ಜರಿ ಆಪರೇಷನ್ ನಡೀತಾ ಇದೆ. ರಾಮನಗರದಿಂದ ಪ್ರಶಾಂತ್ ಹುಲಿಕೆರೆ ಜೊತೆ ವಿನಯ್ ಕುಮಾರ್, TV9 ಬೆಂಗಳೂರು.